ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೃತ್ಯದ ಹಿಂದೆ ಒಂದು ಸಂಘಟನೆಯ ಕೈವಾಡ ಇರಬಹುದು ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನ ದ್ವೇಷದ ರಾಜಕಾರಣದಿಂದಾಗಿ ಈ ರೀತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಗೋಮಾಂಸ ಗೋವಿನ ವಿಚಾರದಲ್ಲಿ ಕಾಂಗ್ರೆಸ್ ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ. ಗೋಹತ್ಯೆ ಗೋಮಾಂಸ ತಿನ್ನೋದಕ್ಕೆ ಅವಕಾಶ ಏನಾದರೂ ಮಾಡಿಕೊಡ್ಬೇಕಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟೀಕರಣ ಕೊಡಬೇಕು ಅಂತ ಅಶ್ವತ್ಥನಾರಾಯಣ್ ಒತ್ತಾಯ ಮಾಡಿದ್ದಾರೆ. ಇದರ ಹಿಂದೆ ಸಂಘಟನೆಯ ಕೈವಾಡ ಇರಬಹುದು ಅನ್ನುವಂತಹ ಒಂದು ಅನುಮಾನ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಗೋಹತ್ಯೆ ಮಾಡೋದಕ್ಕೆ ಅವಕಾಶ, ಗೋಮಾಂಸ ತಿನ್ನೋದಕ್ಕೆ ಅವಕಾಶ ಏನಾದರೂ ಮಾಡಿಕೊಡ್ಬೇಕಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಏನೊಂದು ಕಾಂಗ್ರೆಸ್ಸಿನ ದ್ವೇಷದ ರಾಜಕಾರಣ ಈ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳಿಗೆ ಅದು ಮಾನಸಿಕವಾಗಿ ಒಂದು ಉತ್ತೇಜನ ಕೊಟ್ಟಂಗೆ ಈ ರೀತಿ ದ್ವೇಷ ಮಾಡಿ ವೈಮನಸ್ಸನ್ನು ಬೆಳೆಸ್ಕೊಳ್ಳಿಕ್ಕೆ ಏನೊಂದು ಗೋವು ಕಾಮಧೇನು ಅಂತ ನಾವು ಪೂಜಿಸುವಂಥ ಗೋವಿಗೆ ಈ ರೀತಿ ಕೆಚ್ಚಲನ್ನು ಕುಯ್ಲಿಕ್ಕೆ ಒಂದು ಮನಸ್ಸು ಬರೋದಿಲ್ಲ. ಎಲ್ಲರೂ ಒಂದು ಕಾಣಬೇಕಲ್ಲ, ಟ್ರಿಗರ್ ಪಾಯಿಂಟ್. ಏನು ಒಂದು ಗೋಮಾಂಸ ಗೋ ವಿಚಾರದಲ್ಲಿ ಕಾಂಗ್ರೆಸ್ಸಿನ ನಿಲುವೇ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿಕ್ಕಿನಲ್ಲಿ ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು. ಗೋಹತ್ಯೆ ಆಗಬೇಕಾ, ಗೋಮಾಂಸಗಳನ್ನು ಕೊಡಲಿಕ್ಕೆ ಅಥವಾ ತಿನ್ನಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾ? ಯಾಕೆಂದರೆ ಸಂವಿಧಾನದಲ್ಲೂ ಭಾಳ ಸ್ಪಷ್ಟವಾಗಿದೆ ವಿಚಾರದಲ್ಲಿ. ಈಗಾಗಲೇ ನಾವು ರಾಜ್ಯದಲ್ಲಿ ಕಾನೂನು ತರುವಂಥದ್ದಿದೆ. ಅದಕ್ಕೆ ವಿರುದ್ಧವಾಗಿ ಈ ಮಾಡ್ತಿರುವಂಥ ಪ್ರಯತ್ನಗಳು, ಈ ದ್ವೇಷ ವೈಮನಸ್ಸು ಎಲ್ಲ ಒಂದು ಕಡೆ ಒಂದು ವರ್ಗದ ಒಂದು ಸಮುದಾಯದ ಜನರಲ್ಲಿ ಈ ದ್ವೇಷವನ್ನು ಬೆಳೆಸಲಿಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ತುಷ್ಟೀಕರಣದ ರಾಜಕಾರಣ. ಹಾಗಾಗಿ ಮನೆ ಒಳಗಡೆ ಕಟ್ಟಿರುವಂಥದ್ದು, ಯಾವುದೋ ಬೀದಿನಲ್ಲಿ ಇರೋದಲ್ಲ, ಮನೆ ಒಳಗಡೆ ಕಟ್ಟಿರುವಂಥ ಹಸುವಿನ ಕೆಚ್ಚಲನ್ನು ಕುಯ್ಯುವಂಥ ಪ್ರಯತ್ನ, ಕಡಿಯುವಂಥ ಪ್ರಯತ್ನ ಯಾರು ಮಾಡ್ತಾರೆ? ಬಹಳಷ್ಟು ಜನ ಇರಬೇಕು ಅನಿಸುತ್ತೆ. ಸಂಘಟನೆಗಳೇ ಇರ್ಬೋದು, ಕೆಲವು ವ್ಯಕ್ತಿಗಳೇ ಇರ್ಬೋದು. ಇದನ್ನು ಇನ್ನೂ ದೀರ್ಘವಾಗಿ ತನಿಖೆ ಮಾಡಬೇಕು. ಏನೊಂದು ಕಾಂಗ್ರೆಸ್ಸಿನ ದ್ವೇಷದ ರಾಜಕಾರಣ ಈ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳಿಗೆ ಅದು ಮಾನಸಿಕವಾಗಿ